ನನ್ನ 5 ಸ್ಟೆಪ್ ಸ್ಕಿನ್ ಕೇರ್ ರೂಟೀನಲ್ಲಿ ಈಗ ಆಲ್ರೆಡಿ ನಾನು ಫೇಸ್ ವಾಶ್ ಮಾಡಾಗಿದೆ. ದಿ ವೆರಿ ನೆಕ್ಸ್ಟ್ ಸ್ಟೆಪ್ ಟೋನರ್. ನಾನು ಯೂಸ್ ಮಾಡ್ತಾ ಇರೋದು ಪಿಕ್ಸಿ ಅವರ 5% ಗ್ಲೈಕಾಲಿಕ್ ಆ್ಯಸಿಡ್ ಎಕ್ಸ್ಫೋಲಿಯೇಟಿಂಗ್ ಟೋನರ್. ಈ ಒಂದು ಟೋನರ್ನ ನೀವು ಮಾರ್ನಿಂಗ್ ಮತ್ತು ನೈಟ್ 2 ಟೈಮ್ಸ್ ಕೂಡ ಯೂಸ್ ಮಾಡ್ಬೋದು. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದು ನೈಟ್ ಮಾತ್ರ ಯೂಸ್ ಮಾಡಿ. ಯಾಕಂದರೆ ಗ್ಲೈಕಾಲಿಕ್ ಆ್ಯಸಿಡ್ ಇರೋವಂತಹ ಟೋನರ್ನ ಯೂಸ್ ಮಾಡಿ ಸನ್ಲೈಟಿಗೆ ಹೋಗೋದ್ರಿಂದ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನನ್ನ ಫೇವ್ರೆಟ್ ಸಿರಮ್ ಅದು ಡಾಟ್ ಆ್ಯಂಡ್ ಕೀ ಅವರ ಬ್ಯಾರಿಯರ್ ರಿಪೇರ್. ಈ ಒಂದು ಸಿರಮ್ ಅಂತೂ ನನ್ನ ಸ್ಕಿನ್ ಮೇಲೆ ಒಂಥರ ಮ್ಯಾಜಿಕ್ ರೀತಿ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು. ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಈವನ್ ಸ್ಕಿನ್ ಟೋನ್ನ ಮೇಂಟೈನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಇದರಲ್ಲಿ ಹ್ಯಾರಲಾನಿಕ್ ಆ್ಯಸಿಡ್ ಇದೆ, ಪೆಪ್ಟೈಡ್ಸ್ ಇದೆ, ಸಿರಮ್ಯಾಡ್ಸ್ ಇದೆ ಆ್ಯಂಡ್ ರೈಸ್ ವಾಟರ್ ಇದೆ. ಆ್ಯಂಡ್ ಹ್ಯಾರಲಾನಿಕ್ ಆ್ಯಸಿಡ್ ಇರೋದ್ರಿಂದ ನನ್ನ ಸ್ಕಿನ್ನ ಥ್ರೂ ಔಟ್ ದ ಡೇ ನಾನು ಹೈಡ್ರೇಟಾಗಿ ಇಟ್ಕೋಬೋದು. ಸೊ ಒನ್ ಆಫ್ ದ ಬೆಸ್ಟ್ ಸಿರಮ್ ಫಾರ್ ಡ್ರೈ ಫೇಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ನೀವು ನೋಡ್ಬೋದು ದ ಗ್ಲೋ. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ವಾಟ್ ಇಸ್ ನೆಕ್ಸ್ಟ್? ಮಾಯ್ಶ್ಚರೈಸರ್. ಸೊ ಈ ಒಂದು ಮಾಯ್ಶ್ಚರೈಸರ್ ಕೂಡ ಡಾಟ್ ಆ್ಯಂಡ್ ಕೀ ಅವರ ಬ್ಯಾರಿಯರ್ ರಿಪೇರ್ ಮಾಯ್ಶ್ಚರೈಸರ್. ಸೊ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಈ ಮಾಯ್ಶ್ಚರೈಸರ್. ಸ್ಕಿನ್ ಮೇಲೆ ತುಂಬ ಲೈಟಾಗಿರುತ್ತೆ, ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಚೆನ್ನಾಗಿದೆ. ಸ್ಕಿನ್ ಮೇಲೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಆ್ಯಂಡ್ ಥ್ರೂ ಔಟ್ ದ ಡೇ ನಿಮ್ಮ ಸ್ಕಿನ್ ಮಾಯ್ಶ್ಚರೈಸ್ ಆಗಿರುತ್ತೆ. ಲಾಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಸನ್ಸ್ಕ್ರೀನ್. ಸನ್ಸ್ಕ್ರೀನ್ ಅಂತೂ ಎವ್ರಿ ಡೇ ಮಸ್ಟ್ ಅಂತಲೇ ಹೇಳ್ತೀನಿ. ನೀವು ಮನೇಲೇ ಇರಿ ಇಲ್ಲ ಆಚೆನೇ ಹೋಗಿ, ಬಟ್ ಸನ್ಸ್ಕ್ರೀನ್ ಮಾತ್ರ ಡೈಲಿ ಯೂಸ್ ಮಾಡಿ. ಯಾಕಂದರೆ ಇಂಡೈರೆಕ್ಟ್ ಸನ್ಲೈಟ್ಸಿಂದ ಕೂಡ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸೊ ಪ್ಲೀಸ್ ಎವ್ರಿ ಡೇ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಆ್ಯಂಡ್ ಸರಿಯಾದ ಕನ್ಸಿಸ್ಟೆನ್ಸಿ ಕೂಡ ಯೂಸ್ ಮಾಡಬೇಕಾಗುತ್ತೆ. ತುಂಬ ಕಮ್ಮಿ ಯೂಸ್ ಮಾಡಿದ್ರೆ ಇಟ್ ವಿಲ್ ನಾಟ್ ಗಿವ್ ಯು ರಿಸಲ್ಟ್. ಲಾಸ್ಟ್ ಆ್ಯಂಡ್ ಎಂಡಿಂಗ್ ವಿತ್ ಲಿಪ್ ಬಾಮ್. ನನ್ನ ಲಿಪ್ಸ್ನ ಹೈಡ್ರೇಟ್ ಆಗಿಡೋದಕ್ಕೋಸ್ಕರ ನಾನು ಯೂಸ್ ಮಾಡ್ತಾ ಇರೋದು ಲಿಪ್ ಬಾಮ್. ಸೊ ಇದಾಗಿತ್ತು ನನ್ನ ಸ್ಕಿನ್ ಕೇರ್ ರೂಟೀನ್. ಟೇಕ್ ಕೇರ್, ಬಾಯ್.